ಅದನ್ನೆಲ್ಲ ಮಾಡೋಣ. ಅಲ್ಲಿ ಮುಖಂಡರೆಲ್ಲ ಬಂದವ್ರೆ, ನೀವೆಲ್ಲ ಕುತ್ಕೋಬೇಕು, ಅಲ್ಲಿ ನೋಡ್ಕೊಂಡು ಆಮೇಲೆ ಕೇಳಬೇಕು. ಇಲ್ಲ, ನೀವೆಲ್ಲ ಬನ್ನಿ, ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ನೀವೆಲ್ಲ ಚರ್ಚೆ ಮಾಡಬೇಕಲ್ವಾ? ಕಾರ್ಯಕರ್ತರನ್ನೆಲ್ಲ ಸಭೆ ಕರೆದಿದ್ರು ಸರ್. ಈಗ ರಾಮನಗರದಲ್ಲಿ ಅದ್ದೂರಿ ರಾಮೋತ್ಸವಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಿ. ಯಾವ ಥರ ಹಿನ್ನೆಲೆ ಇರುತ್ತೆ ರಾಮೋತ್ಸವ? ಏನಿದು ಕಂಟೆಂಟ್ಸ್? ನೋಡಿ, ಒಂದು ಐತಿಹಾಸಿಕ ಕಾರ್ಯಕ್ರಮ ಇದು. ರಾಮನಗರದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಮನ ಹೆಸರಿನಲ್ಲಿ ಒಂದು ರಾಮೋತ್ಸವವನ್ನು, ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಮನಸ್ಸು ಮಾಡಿದ್ದೀವಿ. ಸುಮಾರು ದಿವಸದಿಂದ ನನ್ನ ಮನಸ್ಸಲ್ಲಿ ಇತ್ತಿದ್ದು. ನಾವೆಲ್ಲ ರಾಮನ ಊರಲ್ಲಿದ್ದೀವಿ. ಇಲ್ಲಿ ರಾಮನ ಪಾದ ಸಾಕ್ಷಿ ಇರುವಂಥದ್ದು. ರಾಮ ಇಲ್ಲಿ ವಾಸ್ತವ ಹೂಡಿ ಈ ಮಣ್ಣಲ್ಲಿ ಹೋಗಿರುವಂಥದ್ದು ಸಾಕ್ಷಿ ಗುಡ್ಡೆ ಇದೆ. ಸೊ ಅದನ್ನು ನಾವು ಈ ಲೋಕಕ್ಕೆ ನಾವು ತಿಳಿಸ್ಬೇಕಾಗ್ತದೆ. ಸೊ ಆ ಒಂದು ದೃಷ್ಟಿಯಲ್ಲಿ ಸಾಕಷ್ಟು ಕಾರ್ಯಕ್ರಮನ ರಾಮನ ಉತ್ಸವ ಅಂಥೇಳಿ ನಾವೆಲ್ಲರೂ ಕೂಡ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಂದು ರಂಗೋಲಿ ಸ್ಪರ್ಧೆ ಇರ್ಬೋದು, ಮಕ್ಕಳಿಗೆ ಎಸ್ಸೆ ಕಾಂಪಿಟೇಷನ್ನು, ಕ್ವಿಜ್ ಕಾಂಪಿಟೇಷನ್ನು, ಡಿಬೇಟ್ಗಳು ಇಟ್ಕೊಂಡಿದ್ದೀವಿ. ಜನಪದಲ್ಲೂ ಚಿತ್ರಗೀತೆಗಳನ್ನು ಡ್ಯಾನ್ಸ್ ಮಾಡುವಂಥದ್ದು ಅನೇಕ ಕಾರ್ಯಕ್ರಮನ, ಸ್ಪೋರ್ಟ್ಸ್ ಮಕ್ಕಳಿಗೆ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು, ಇವೆಲ್ಲ ಕಾರ್ಯಕ್ರಮನ ಒಗ್ಗೂಡಿಸಿ ರಾಮನ ಹೆಸರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಮೋತ್ಸವ ಮಾಡುವಂಥ ಒಂದು ಆಲೋಚನೆನ ನಾನು ನಮ್ಮ ಮುಖಂಡರೆಲ್ಲೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಸೊ ಅದಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಕಾರ್ಯಕ್ರಮ ರಾಮನ ಹೆಸರಲ್ಲಿ ಮಾಡ್ತಾ ಇರುವಂಥದ್ದಕ್ಕೆ ನಾವು ಪ್ರಾರಂಭ ಯಾವ ರೀತಿ ಮಾಡಬೇಕು, ಹೋಮ ಹವನ ಪೂಜೆ ಪುನಸ್ಕಾರ, ಯಾಕಂದರೆ ಅವನ ಹೆಸರಲ್ಲಿ ಮಾಡ್ತಾಯಿದ್ದೀವಿ. ಸೊ ಅದರದ್ದೇ ಆದಂಥ ರೀತಿ ನೀತಿಯಲ್ಲಿ ನಾವೆಲ್ಲರೂ ಕೂಡ ಹೋಗಬೇಕಾಗ್ತದೆ. ಇಲ್ಲಿ ಅನೇಕ ಜನ ಹಿರಿಕರಿದ್ದಾರೆ. ಅನೇಕ ಜನರು ರಾಮನ ಬಗ್ಗೆ ಇಲ್ಲಿರುವಂಥ ಒಂದು ರಾಮದೇವ್ರ ಬೆಟ್ಟದಲ್ಲಿ ಒಂದು ಸಾಕ್ಷಿ ಗುಡ್ಡನ ಯಾವ ರೀತಿ ರಾಮದೇವ್ರ ಬೆಟ್ಟ ಆಯ್ತಿದ್ದು, ರಾಮನಗರ ಯಾತಕ್ಕೆ ಹೆಸರು ಬತ್ತು, ಇವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗದೆ. ಅವ್ರಿಗೆಲ್ರಿಗೂ ಕರೆಸಿ ಒಂದು ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಒಂದು ಪೂರ್ವಭಾವಿನ ಸಭೆಯನ್ನು ಮಾಡಿದ್ದೀವಿ. ಡೇಟ್ ಫಿಕ್ಸ್ ಆಯಿತು ಸರ್? ಯಾವ ರೀತಿ ಇರುತ್ತೆ ಕಾರ್ಯಕ್ರಮ? ಅಲ್ಲ, ಈಗ ನಾವೀಗ ಒಂದು ವಾರದಲ್ಲೇ ಎಲ್ಲ ಪ್ರಾರಂಭ ಶುರು ಮಾಡಬೇಕು. ಮಕ್ಕಳಿಗೆ ಮೊದಲನೇದಾಗಿ ಎಲ್ಲ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಕೊಡಬೇಕು. ಯಾರ್ಯಾರು ಅದಕ್ಕೆ ಭಾಗಿಯಾಗ್ತಾರೆ ಅವರಿಗೆ ಕಾನ್ಸೋಲೇಷನ್ ಪ್ರೈಸ್ ಕೊಡುವಂಥದ್ದು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲೇ ಇದನ್ನೆಲ್ಲ ಮನೆಗಳಿಗೂ ಕೂಡ ನಾವು ಇದನ್ನು ತಿಳುವಳಿಕೆ ಪಾಂಪ್ಲೆಟ್ ಎಲ್ಲ ಕೊಡುವಂಥದ್ದು. ಪ್ರಾರಂಭ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ದೇವರುಗಳಿದೆ ಅಷ್ಟೂ ದೇವರುಗಳನ್ನು ರಾಮನಗರಕ್ಕೆ ಕರೆಸಿ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಮೆರವಣಿಗೆ ಮುಖಾಂತರವಾಗಿ ಹೋಮ ಹವನ ಪೂಜೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಜನಗಳು ಈಗಾಗಲೇ ನನಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಪ್ರಾರಂಭ ಯಾವ ರೀತಿ ಮಾಡೋದು, ಪ್ರಾರಂಭ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಕಾರ್ಯಕ್ರಮಗಳು ನಡೀತವೆ, ಸ್ಪೋರ್ಟ್ಸು, ಕಲ್ಚರಲ್ ಕಾರ್ಯಕ್ರಮ, ಅದು ಇದು. ಬಟ್ ಪ್ರಾರಂಭ ಮಾಡೋಕ್ಕೆ ಅವನ ಹೆಸರಲ್ಲಿ, ರಾಮನ ಹೆಸರಲ್ಲಿ ಮಾಡ್ತಾ ಇದ್ದೀವಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಭಕ್ತಿಯಾಗಿ ನಾವೆಲ್ಲರೂ ಕೂಡ ಸೇರಿ ಮಾಡುವಂಥದ್ದೇ ಒಂದು ದೊಡ್ಡ ವಿಚಾರ. ಹಿಂದೆ ಕನಕೋತ್ಸವ ಅಂತ ಅಲ್ಲಿ ಕನಕೋತ್ಸವ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಗಡಿನಲ್ಲಿ ಕೆಂಪೇಗೌಡ ಉತ್ಸವ ಅವ್ರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಗೊಂಬೆಗೆ ಹೆಸರುವಾಸಿ ಆದಂಥದ್ದು, ಅದನ್ನು ಗೊಂಬೆ ಉತ್ಸವ ಅಂತ ಏನೋ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ರಾಮನಗರದಲ್ಲಿ ರಾಮನ ಹೆಸರಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ರಾಮನ ಹೆಸರಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸೊ ನಾವಿಲ್ಲಿ ಅದನ್ನು ಅವನ ಹೆಸರಿನಲ್ಲಿ, ರಾಮನ ಹೆಸರಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ನಾನು, ಇದು ಸುಮಾರು 2 ತಿಂಗಳು ನಾವು ಮಾಡ್ತೀವಿ. ನವಂಬರ್ ಡಿಸೆಂಬರ್ ಪೂರ್ತಿ ನಮಗಾಗುತ್ತೆ. ಜನವರಿ 2ನೇ ವಾರ 3ನೇ ವಾರದಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಕನಕಪುರದಲ್ಲಿ ಮಾಡ್ತಾರೆ. ಇಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ನಾವು 4 ತಾಲೂಕಿನವ್ರು ಇಲ್ಲೆಲ್ಲ ಕೂಡ ಎಲ್ರಿಗೂ ಒಂದು ಅವಕಾಶ, ಬೇರೆ ಬೇರೆ ರೀತಿ ಕಲ್ಚರಲ್ ಪ್ರೋಗ್ರಾಮ್ಸ್ ಬೇರೆ ಎಲ್ಲರೂ. ಈಗ ಕಲೆ, ನಮ್ಮಲ್ಲಿರುವಂಥ ಕಲೆ ಎಲ್ಲೂ ಇಲ್ಲ ನಮ್ಮ ಜಿಲ್ಲೆನಲ್ಲಿ. ಸಾಕಷ್ಟು ಜನ ಇವತ್ತು ನಾಟಕ ಇವು ಮತ್ತೊಂದೆಲ್ಲ ಮಾಡಿದ್ದಾರೆ, ಅವ್ರಿಗೂ ಕೂಡ ಆದ್ಯತೆನ ಕೊಡಬೇಕಾಗ್ತದೆ. ಸಾಕಷ್ಟು ಜನ ಬೇರೆ ಬೇರೆ ರಂಗದಲ್ಲಿ ಅವರೆಲ್ಲರೂ ಕೂಡ ಗುರುತಿಸ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ ದಾನ ಮಾಡಿರುವಂಥವ್ರು, ಅನೇಕ ಜನರು ಸರ್ಕಾರಿ ನೌಕರಾಗಿ ಸೇವೆ ಸಲ್ಲಿಸಿರುವಂಥದ್ದು.
ಸಾಕಷ್ಟು ಜನ ಹಿರಿಕರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥವ್ರು ರಾಮನಗರವನ್ನು ಗುಡಿಸಿ ಕೆಲಸ ಮಾಡೋದಂಥ ವಂಶಕರಿಗೂ ನಾವು ಹುಡುಕ್ಬೇಕಾಗ್ತದೆ. ರಾಮನಗರ ಕಟ್ಟದವ್ರಿಗೂ ನಾವು ಹುಡುಕ್ಬೇಕಾಗ್ತದೆ ಈಗ. ಸೊ ಅನೇಕ ರೀತಿಯಲ್ಲಿ ಆಲೋಚನೆಗಳು ಚಿಂತನೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಾವು ತಗೊಂಡಿದ್ದೀವಿ ಮಾತಾಡೋದು. ಸರ್, ಈಗ DCM ಶಿವಕುಮಾರ್ ಅವರು 21ಕ್ಕೆ CM ಆಗಿ ಪ್ರಮಾಣವಚನ ಸ್ವೀಕರಿಸ್ತಾರಲ್ಲ, ನಾನು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ನನಗೆ ಇವತ್ತು ದಯವಿಟ್ಟು ಏನೂ ಕೇಳೋಕೆ ಹೋಗಬೇಡಿ ದಯವಿಟ್ಟು. ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಬರ್ತಾರಾ ಅಂತ ಜನವರಿಗೆ ಆಗುತ್ತೆ ಅಂದ್ರಲ್ಲ ಸರ್. ಹೌದು, ಇಂಥ ಅದ್ಧೂರಿಯಾದಂಥ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇಬ್ಬರು ಬರ್ತಾರೆ. ಇಲ್ಲ ಸರ್, ಅಷ್ಟರಲ್ಲಿ ಇವರು CM ಆಗಿರ್ತಾರೆ. ಹೇಳ್ದಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.